ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಫಾರ್ ದಿ ಫಸ್ಟ್ ಟೈಮು ಯಾವುದೇ ಸರಿ ಆದರೆ ನಿಮಗೆ ಥರ್ಡ್ ರೌಂಡ್ ಆದರೆ ಬಿಟ್ಟಿರಲಿಲ್ಲ. ಈ ಸರಿ ಸೆಕೆಂಡ್ ರೌಂಡ್ ಆದ ನಂತರ ಈಗ ಫೈನಲ್ ರೌಂಡ್ ಅಂತ ಒಂದಾದರೆ ಕಂಡಕ್ಟ್ ಮಾಡ್ತಿದ್ದಾರೆ. ಏನಾದರೆ ರಿಮೈನಿಂಗ್ ಸೀಟ್ಸು ಯಾರೆಲ್ಲ ಸರೆಂಡರ್ ಮಾಡಿದಾರೋ, ಯಾರಿಗೆಲ್ಲ ಇನ್ನೂ ಸೀಟ್ಸ್ ಅಲಾಟ್ ಆಗಿಲ್ಲೋ, ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕಮೆಂಟ್ ಮಾಡ್ತಾಯಿದ್ರು ಏನು ಮಾಡೋದು ಅಂತ. ಸೊ ಈ ಅವಕಾಶನಾದರೆ ಉಪಯೋಗಿಸ್ಕೊಳ್ಳಿ. ಇದು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಇದೆ, ಹಾಗೆ ಸೀಟ್ ಮ್ಯಾಟ್ರಿಕ್ಸು ಯಾವಾಗ ಬಿಡ್ತಾರೆ, ಹಾಗೆ ಡೇಟ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತ. ವಿಡಿಯೋನ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗೆಲ್ಲ ಯೂಸ್ ಇದೆಯೋ ಅವ್ರಿಗಾದರೆ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ಪ್ರತಿ ಫಸ್ಟ್ ಟೈಮು ಈಗ PGCET 23ಯಲ್ಲಿ ರಿಮೈನಿಂಗ್ ಸೀಟ್ಸ್ಗೆ ಫೈನಲ್ ರೌಂಡ್ ಅಂತ ಒಂದು ಕಂಡಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂತ ನೋಡೋದಾದರೆ, ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ PGCET 23 ಅಟೆಂಡ್ ಮಾಡಿ ರ್ಯಾಂಕಿಂಗು ಪಡ್ಕೊಂಡಿದ್ದೀರಾ, ಅವ್ರಿಗೆ ಸೀಟ್ ಯಾರಿಗೆಲ್ಲ ಅಲಾಟ್ ಆಗಿರೋಲ್ವೋ ಅವರಾದರೆ ಎಲಿಜಿಬಲ್ ಇದ್ದಾರೆ ಈ ಫೈನಲ್ ರೌಂಡ್ಗೆ. ನೋಡ್ಬೋದು, ಸೆಕೆಂಡ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಎನಿ ಸೀಟ್ ಐದರ್ ಇನ್ ಫಸ್ಟ್ ರೌಂಡ್ ಆರ್ ಇನ್ ದಿ ಸೆಕೆಂಡ್ ರೌಂಡ್ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದರೆ ಅವರಾದರೆ ಎಲಿಜಿಬಲ್ ಇರಲ್ಲ ಈ ರೌಂಡ್ಗೆ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಫಸ್ಟ್ ರೌಂಡಲ್ಲೂ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗದಿರಾ ಅವರು ವೆಯ್ಟ್ ಮಾಡ್ತಿದ್ರೆ ಅಂಥ ವಿದ್ಯಾರ್ಥಿಗಳಿಗಾದರೆ ಎಲಿಜಿಬಲ್ ಇದ್ದೀರಾ. ಅವರಾದರೆ ಈ ರೌಂಡಲ್ಲಿ ನೀವು ಫ್ರೆಶ್ ಆಗಿ ಕಾಲೇಜಸ್ನಾದರೆ ಆ್ಯಡ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ನಿಮ್ಮ ಫಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ಗೆ ಎಂಟರ್ ಮಾಡಿರೋ ಕಾಲೇಜಸ್ ಆದರೆ ಇರೋಲ್ಲ. ಸೊ ಯಾಕಂದರೆ ಕ್ಯಾನ್ಸಲೇಷನ್ ಸೀಟ್ಸು ಹಾಗೆ ವೇಕೆನ್ಸಿ ಸೀಟ್ಸ್ ಇರೋದ್ರಿಂದ ಆ ಕಾಲೇಜಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಆ ಕಾಲೇಜಸ್ಗೆ ಫ್ರೆಶ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಡೇಟ್ಸ್ ಆದರೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ಫೋರ್ತ್ ಒಂದು ನೋಡ್ಬೋದು, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ಫ್ರೆಶ್ ಆಪ್ಷನ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಅಂತ. ಹಾಗೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಯಾನ್ಸಲ್ಡ್ ದಟ್ ಸೀಟ್ ಇನ್ ಅರ್ಲಿಯರ್ ರೌಂಡ್ಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡು. ಏನಾದರೆ ಯಾರೆಲ್ಲ ಫಸ್ಟ್ ರೌಂಡು ಇಲ್ಲ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಸೀಟ್ನ ಏನಾದರೂ ಕ್ಯಾನ್ಸಲೇಷನ್ ಮಾಡಿಕೊಂಡು ಫಸ್ಟ್ ರೌಂಡಲ್ಲಿ ಏನಾದರೆ ಚಾಯ್ಸ್ 3 ಆ ಥರ ಚಾಯ್ಸ್ 4 ಎಲ್ಲ ಕೊಟ್ಟು ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರೆ ನೀವಾದರೆ ಎಲಿಜಿಬಲ್ ಇರಲ್ಲ. ಹಾಗೆ ಸೀಟ್ ಸರೆಂಡರ್ ಮಾಡಿಕೊಂಡು KEಯಲ್ಲಿ ಫೀಸ್ನ ರೀಫಂಡ್ ಎಲ್ಲ ಮಾಡ್ಕೊಂಡಿದ್ರೆ ನಮಗೆ ಸೀಟ್ ಸಿಕ್ಕಿಲ್ಲ ಅಂತ ನೀವಾದರೆ ಎಲಿಜಿಬಲ್ ಇರಲ್ಲ. ಅವ್ರನ್ನ ಬಿಟ್ಟು ಇನ್ ಕೇಸು ಈಗ ನೋಡ್ಬೋದು ಮತ್ತೆ ಸರೆಂಡರ್ದೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದಿ KE ಸೀಟ್ ಸೆಲೆಕ್ಟೆಡ್ ಇನ್ ಫಸ್ಟ್ ರೌಂಡು ಆರ್ ಇನ್ ದಿ ಸೆಕೆಂಡ್ ರೌಂಡ್ ಕ್ಯಾನ್ ಕ್ಯಾನ್ಸಲ್ ದಿ ಸೀಟ್ ಥ್ರೂ ಆನ್ಲೈನ್ ಆನ್ ಆರ್ ಬಿಫೋರ್ 11 AM. ಏನಾದರೆ 22/2/2024 11 AM ಆದರೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವೇನಾದರೂ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ನಿಮಗೆ ಫೀಸ್ ಆದರೆ 5,000 ಇಟ್ಕೊಂಡು ಇನ್ನು ಉಳಿದಿದ್ದ ಅಮೌಂಟ್ ಆದರೆ ರೀಫಂಡ್ ಆದರೆ ಮಾಡ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಹಂಗೆ ಕ್ಯಾನ್ಸಲೇಷನ್ ಮಾಡಿದಿರ ಬಿಟ್ಟರೆ ಅಂತ. ನೋಡಿ, ನೀವು ಈಗ ಫೀಸ್ ಪೇ ಮಾಡಿದರೆ ನೀವು ಇಲ್ಲಿ ಸೀಟ್ನ ಆನ್ಲೈನಲ್ಲಿ ಸರೆಂಡರ್ ಆದರೆ ಮಾಡಿದ್ರೆ ನಿಮಗೆ ಫೀಸ್ ಆದರೆ ರೀಫಂಡ್ ಮಾಡ್ತಾರೆ. ನೋಡಿ, ಅದಾದ ನಂತರ ಆನ್ಲೈನ್ ಪೋರ್ಟಲ್ ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ಸೀಟ್ ಕ್ಯಾನ್ಸಲೇಷನ್ ಆಫ್ಟರ್ 11 AM ಆನ್ 22/2/2024 ಆ್ಯಂಡ್ ಎನಿ ರಿಕ್ವೆಸ್ಟ್ ಫಾರ್ ಕ್ಯಾನ್ಸಲೇಷನ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಅಂದರೆ 22ನೇ ತಾರೀಕು 11 ಗಂಟೆ ನಂತರ ಆದರೆ ಯಾವುದೇ ರೀತಿ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಸೆಕೆಂಡ್ ರೌಂಡಲ್ಲಿ ಯಾರಾದರೂ ಕ್ಯಾನ್ಸಲ್ ಮಾಡಿಕೊಂಡು ನಾವು ಮ್ಯಾನೇಜ್ಮೆಂಟ್ಗೂ ಇಲ್ಲ ನಾವು ಕ್ವಿಟ್ ಆಗ್ತೀರಿ ಅನ್ನೋರು ಇದ್ದರೆ ಫೀಸ್ ಪೇ ಮಾಡಿದ್ರು ನಿಮಗೆ ರೀಫಂಡ್ ಆದರೆ ಯಾವುದೇ ಕಾರಣಕ್ಕೂ 22ನೇ ತಾರೀಕು 11 ಗಂಟೆ ನಂತರ ನೀವೇನಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ನಿಮಗೆ ಫೀಸ್ ಆದರೆ ರೀಫಂಡ್ ಮಾಡಲ್ಲ. ಈಗ ಶೆಡ್ಯೂಲ್ ಬರೋದಾದರೆ ಪಬ್ಲಿಕೇಶನ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಬಂದು 21/2/2024 ಆಫ್ಟರ್ 11 AM ಆದರೆ ಇದೆ. ಅದಾದ ನಂತರ ಫ್ರೆಶ್ ಆಪ್ಷನ್ಸ್ ಎಂಟ್ರಿ ಆಪ್ಷನ್ಸ್ ಎಂಟರ್ಡ್ ಅರ್ಲಿಯರ್ ವಿಲ್ ನಾಟ್ ಬಿ ಕನ್ಸಿಡರ್. ಏನಂದರೆ ನೀವು ಹೊಸದಾಗಿ ಮತ್ತೆ ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ನೀವು ಪ್ರೀವಿಯಸ್ ಆಗಿ ಆ್ಯಡ್ ಮಾಡಿರೋ ಕಾಲೇಜಸ್ ಆದರೆ ಇರಲ್ಲ. ಅದಕ್ಕೆ ಟೈಮು ನಿಮಗೆ 21ನೇ ತಾರೀಕು 11 AM ಇಂದ 23/2/2024 ಅಪ್ ಟು 11 AM ಆದರೆ ನಿಮಗೆ ಟೈಮ್ ಇದೆ. ಅಷ್ಟರಲ್ಲಿ ನೀವು ಕಾಲೇಜಸ್ನಾದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮಗೆ ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು 23ನೇ ತಾರೀಕು 6 ಗಂಟೆ ನಂತರ ಆದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಿಡ್ತಾರೆ. ಇದಾದ ನಂತರ ಚಲನ್ ಡೌನ್ಲೋಡಿಂಗು ಪೇಮೆಂಟ್ ಆಫ್ ಫೀಸ್ಗೆ 26/2/2024 28/2/2024 ಅಪ್ ಟು 4 PM ಆದರೆ ನಿಮಗೆ ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗಡೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಇದಾದ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 29/2/2024 ಬಿಫೋರ್ 3:30 PM ಒಳಗಡೆ ಆದರೆ ನೀವು ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡಿಕೊಂಡು, ಹಾಗೆ ಲಾಸ್ಟ್ ಡೇಟ್ ಟು ರಿಪೋರ್ಟ್ ಕಾಲೇಜು 29/2/2024 ಬಿಫೋರ್ 5:30 ಒಳಗಡೆ ಆದರೆ ನೀವು ಕಾಲೇಜಸ್ಗಾದರೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೌಂಡಲ್ಲಿ ನೀವು ಕಂಪಲ್ಸರಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿ ಸೀಟು ಬೇಕು ಅನ್ನೋರು ಅಲರ್ಟ್ ಆದ ಕಾಲೇಜ್ಗೆ ನೀವು ಅಡ್ಮಿಷನ್
ಅಡ್ಮಿಷನ್ ಆಗಲೇಬೇಕಾಗುತ್ತೆ. ನೋಡ್ಬೋದು, ಕ್ಯಾಂಡಿಡೇಟ್ ಶುಡ್ ನಾಟ್ ಕ್ಲೈಮ್ ಎನಿ ಇಗ್ನೋರೆನ್ಸ್ ಆನ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಆ್ಯಂಡ್ ದೇ ಶುಡ್ ನಾಟ್ ರಿಜೆಕ್ಟ್ ದಿ allotted seats since the seat is allotted to candidates based on the options entered by them and order of merit. ನಿಮಗೆ ಈ ರೌಂಡಲ್ಲಿ ಏನಾದರೂ ಸೀಟ್ ಸಿಕ್ಕಿ ನೀವು ಬೇಡ ಅಂದ್ಕೊಳ್ಳೋಂಗಿಲ್ಲ, ನೀವು 100% ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲ ಕಾನ್ಸಿಕ್ವೆನ್ಸಸ್ಸು ಫೇಸ್ ಮಾಡಬೇಕು ಅಂತ ಹೇಳಿದರೆ ಮೇ ಬಿ ನೆಕ್ಸ್ಟ್ ವರ್ಷ ಬರೋಕ್ಕೆ ಬಿಡಲ್ಲ ಅನಿಸುತ್ತೆ. ನೀವು ಈ ರೌಂಡ್ ಏನಾದರೂ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ನಾನು MBA ಇಲ್ಲ MCA, ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಸರ್ ನಮಗೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡು 2 ರೌಂಡಲ್ಲೂ ಸಿಕ್ಕಿಲ್ಲ, ನಾವು ಬೇರೆ MCOMಗೆ ಆ ಥರ ಎಲ್ಲ ಜಾಯ್ನ್ ಆಗ್ತೀರಿ ಅಂತ ಕೇಳ್ತಿದ್ರು. ಅಂಥ ವಿದ್ಯಾರ್ಥಿಗಳಾದರೆ ಈ ಅವಕಾಶನ ಯುಟಿಲೈಸ್ ಮಾಡಿಕೊಂಡು ನೀವು ಕಾಲೇಜಸ್ನ ಎಂಟರ್ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು 100% ಆದರೆ ಇದೆ. ಸೊ ವೇಕೆನ್ಸಿ ಇರೋದ್ರಿಂದನೇ ಅವರು ಮತ್ತೆ ಇನ್ನೊಂದು ರೌಂಡ್ ಆದರೆ ಕಂಡಕ್ಟ್ ಮಾಡ್ತಿದ್ದಾರೆ. ಎವ್ರಿ ಇಯರು ಯಾವುದೇ ರೀತಿ ಈ ರೀತಿ ಕಂಡಕ್ಟ್ ಮಾಡ್ತಿರಲಿಲ್ಲ, ಈ ವರ್ಷ ಆದರೆ ಕಂಡಕ್ಟ್ ಮಾಡ್ತಿದ್ದಾರೆ. ನೀವಾದರೆ ನೀಟಾಗಿ ನೋಡ್ಬೋದು, ನೋಟ್ ಆದರೆ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಎಂಟರ್ ದಿ ಆಪ್ಷನ್ಸ್ ಇನ್ ದಿ ಆರ್ಡರ್ ಆಫ್ ಪ್ರಿಯಾರಿಟಿ ಇನ್ ಕನ್ಸಲ್ಟೇಷನ್ ವಿತ್ ದೇರ್ ಪೇರೆಂಟ್ಸ್. ಅಂದರೆ ಯಾರಾದರೂ ಗೊತ್ತಿರೋರ ಜೊತೆ ಹಾಗೆ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಸೀಟ್ ಬೇಕು ಅನ್ನೋರು ಈ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಿ. ಸುಮ್ಮನೆ ಮ್ಯಾನೇಜ್ಮೆಂಟ್ಗೆಲ್ಲ ಹೋಗಿ ಮತ್ತು ಸ್ಕಾಲರ್ಶಿಪ್ಪು ಬರ್ದಿರ ಆದರೆ ನಿಮಗೆ ಬರ್ಡನ್ ಆದರೆ ಆಗುತ್ತೆ ಪೇರೆಂಟ್ಸ್ಗೆ. ಸೊ ನೀವಾದರೆ ನೋಡಿಕೊಂಡು ಇದು ಈ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಿ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಸಿಗೋಣ.